ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಳೂರು ಮಹಾನಗರ ಪಾಲಿಕೆ ಒಂದು ವಾರ್ಡಲ್ಲಿ ನಮ್ಮ 2ನೇ ವಾರ್ಡ್ ಏನಿದೆ ಅದರಲ್ಲಿ ಇವತ್ತು ಒಂದು 8 ಲಕ್ಷದ ರಸ್ತೆಗೆ ಗುದ್ದಲಿ ಪೂಜೆ, ಮತ್ತೊಂದು 5 ಲಕ್ಷದ ರೋಡಿಗೆ ಒಂದು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿ NITಗೆ ಎದುರಿರುವಂತಹ ರಿಕ್ಷಾ ಸ್ಟ್ಯಾಂಡ್ ಏನಿದೆ ಆ ರಿಕ್ಷಾ ಸ್ಟ್ಯಾಂಡ್ ಬಹಳ ದಿನಗಳಿಂದ ಇಲ್ಲಿಯ ಸ್ಥಳೀಯರ ಮತ್ತು ರಿಕ್ಷಾ ಡ್ರೈವರ್ಗಳ ಬೇಡಿಕೆ ಇದೆ. ಆ ರಿಕ್ಷಾ ಸ್ಟ್ಯಾಂಡ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿ ಒಂದು ಲೋಕಾರ್ಪಣೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಅದು ಇವತ್ತು ಆ ಕೆಲಸ ಆಗಿದೆ. ಮತ್ತು ಮುಖ್ಯವಾಗಿ ಈ ವಾರ್ಡ್ನಲ್ಲಿ ಸುಂದರಿ ಅನ್ನುವಂಥ ದಲಿತ ಮಹಿಳೆ ಏನಿದ್ರು ಅವರ ಒಂದು 3 ಮಕ್ಕಳಲ್ಲಿ ಒಂದು ಹೆಣ್ಮಗು ಮದುವೆಯಾಗಿ ಬೇರೆ ಕಡೆ ಹೋಗಿದ್ದಾರೆ, ಕನ್ನಡ ಮನೆಯಲ್ಲಿದ್ದಾರೆ. 2 ಗಂಡು ಮಕ್ಕಳಲ್ಲಿ ಒಬ್ಬರು ಮಾನಸಿಕ ಅಸ್ವಸ್ಥನಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಏನು ಸಮಸ್ಯೆಗಳಿದ್ದು ಸಹ ನಮ್ಮಲ್ಲಿ ಹೇಳಿ ಅನ್ನುವಂಥದ್ದನ್ನು ಸಹ ಆ ಮಹಿಳೆ ಹತ್ರ ಮಾತಾಡಿ ಅವರಿಗೆ ಸಹ ಧೈರ್ಯ ಕೊಡುವಂಥ ಕೆಲಸವನ್ನು ನಾವು ಮಾಡಿ ಇವತ್ತು ಬಂದಿದ್ದೇವೆ. ದಂತ ಫೌಂಡೇಶನ್ನ ಎಲ್ಲ ಅದರಲ್ಲಿ ಇರುವಂಥ ಎಲ್ಲ ಜವಾಬ್ದಾರಿ ಇರುವಂಥ ಅಧ್ಯಕ್ಷರಿರ್ಬೋದು, ನಮ್ಮ ನಿಕಟಪೂರ್ವ ಕಾರ್ಪೊರೇಟರ್ ಅಂತ ಶ್ವೇತರ್ ಅವರ ಮುಂದುವರಿಕೆಯಲ್ಲಿ ನಡೆದಂಥ ಕೆಲಸ. ದಂತ ಫೌಂಡೇಶನ್ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನುವಂಥ ಮಾತೊಂದಿಗೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ ಸ್ವಲ್ಪ ಫಾಲೋಅಪ್ ಕೆಲಸ ಮಾಡಿರ್ತಾರೆ. ಇವತ್ತು ನಮಗೆ ಇದನ್ನು ಲೋಕಾರ್ಪಣೆ ಮಾಡುವಂತ ಸೌಭಾಗ್ಯ ಇವತ್ತು ಒದಗಿ ಬಂದಿದೆ. പക്ഷെ ನೀವು ಮಾಡುತ್ತಿರುವಂತ ನಿಮ್ಮ ಜೀವನದ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಿಕ್ಷಾ ಡ್ರೈವರ್ಸ್ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೀವು ಒಳ್ಳೆ ರೀತಿಯ ಒಂದು ಕಷ್ಟಕರವಾದ ಜೀವನ ನಡೆಸುವಲ್ಲಿ ನೀವು ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳನ್ನ ತಮ್ಮ ಮನೆಯವರನ್ನ ಸಾಕುವಂತ ಒಂದು ಕೆಲಸದಲ್ಲಿ ನೀವೇನು ಕೈ ಹಾಕಿದ್ರಿ. ಅದರೊಂದಿಗೆ ಜನರಿಗೆ ಸಹ ಒಂದು ಸರ್ವಿಸ್ ಕೊಡುವಂತ ವ್ಯವಸ್ಥೆ. ಡಾಕ್ಟರ್ಗಳು ಹೇಗೆ ಮದ್ದು ಕೊಡ್ಲಿಕ್ಕೆ ಉಪಯೋಗ ಉಂಟು, ಡಾಕ್ಟರ್ ಫ್ರೀ ಮದ್ದು ಕೊಡುದಿಲ್ಲ, ಅವರು ದುಡ್ಡು ಕೊಟ್ಟು ನೋಡ್ತಾರೆ. ಅದೇ ರೀತಿ ಎಲ್ಲರೂ ಸಹ ಸರ್ವಿಸ್ ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಸಹ ಅದರಿಂದ ಒಂದು ಪ್ರಯೋಜನ ಮಾಡೋದು ಸಹಜ. ನೀವು ಸಹ ಸರ್ವಿಸ್ ಪ್ರೊವೈಡರ್ಸ್. ಅದು ನೀವು ಮಾಡುವಂತ ದುಡಿಮೆ ಏನಿದೆ ಆ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ಒಂದು ತಡೆದುಕೊಂಡು ನೀವು ದುಡಿಮೆ ಮಾಡಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಚುನಾಯಿತ ಜನಪ್ರತಿನಿಧಿಗಳಾಗಿ ನಮ್ಮ ಉತ್ತರದಾಯಿತ್ವ ಅಂತ ಇರ್ತದೆ. ಆದಷ್ಟು ನಮ್ಮದನ್ನು ಅಳಿಲು ಸೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಮಾಡುವಂತ ಕಷ್ಟದ ಕೆಲಸ ನಡುವೆ ನಿಮಗೆ ಸಹಾಯವಾಗಲಿ. ನೀವಿಲ್ಲಿ ದೈಹಿಕವಾಗಿ ಏನು ನೀವು ಸಮಸ್ಯೆಗಳನ್ನು ಎದುರಿಸ್ತೀರಿ, ಬಿಸಿಲು ಬಂದಾಗ ಇಲ್ಲಿ ನಿಲ್ಲಿ ಕಷ್ಟ ಆಗ್ತದೆ, ರಿಕ್ಷಾವನ್ನ ಆ ಬಿಸಿಲಿನ ತಾಪವನ್ನು ತಡೆದುಕೊಳ್ಳಿ ಕಷ್ಟ ಆಗ್ತದೆ, ಮಳೆ ಬಂದಾಗ ಸಹ ಸಮಸ್ಯೆ ಆಗ್ತದೆ. ಖಂಡಿತ ಅದಕ್ಕೊಂದು ಸ್ಪಂದನೆ ಕೊಡುವಂತ ಪ್ರಯತ್ನವನ್ನ ಈ ಉದ್ಘಾಟನೆ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬಹುಶಃ ನಿಮ್ಮ ಬೇಡಿಕೆಗಳು ಬೇರೆ ಸಹ ಹಲವಾರು ಇರ್ಬೋದು, ಕರೆಂಟ್ ಕನೆಕ್ಷನ್ ಅದು ಇದೆಲ್ಲ ಇದೆ ಅನ್ನುವಂಥದ್ದನ್ನ ಶ್ವೇತಾ ಅವರು ಹೇಳಿದ್ರಾಗ ಅದಕ್ಕೆ ಸರಿಯಾದ ಸ್ಪಂದನೆಯನ್ನು ಕೊಡುವಂತ ಕೆಲಸ ಮತ್ತು ನೀವು ಬೇಗದಲ್ಲಿ ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ಸಹ ಹೇಳ್ತಾ ನಿಮ್ಮೆಲ್ಲ ಕಷ್ಟಗಳಿಗೆ ಸ್ಪಂದಿಸುವಂತ ಪ್ರಯತ್ನ ಖಂಡಿತ ನಾವು ಮಾಡ್ತೇವೆ. ಅದೇ ರೀತಿಯಲ್ಲಿ ಒಂದು ರಿಕ್ಷಾ ಡ್ರೈವರ್ಸ್ ಅವರ ಬಿಹೇವಿಯರ್ ಏನಿರ್ತದೆ ಅದರ ಮೇಲೆ ಆ ಊರಿನ ಹೆಸರು ಇರ್ತದೆ. ಈಗ ಕೆಲವರು ಹೊರಗಿಂದ ಬಂದಂತವರು ನಮ್ಮ ಊರಿಗೆ ಬಂದು ರಿಕ್ಷಾದಲ್ಲಿ ಬಂದ ಕೂಡಲೇ ರಿಕ್ಷಾ ಡ್ರೈವರ್ಸ್ ಅವರು ಯಾವ ರೀತಿ ಮಾತಾಡ್ತಾರೆ ಅದರ ಮೇಲೆ ಹೇಳ್ತಾರೆ ಆ ಊರು ಭಾರಿ ಎಡ್ಡೆ ಮಾರ ಅಂತ. ರಿಕ್ಷಾ ಡ್ರೈವರ್ ಬರ್ತಿಕೊಳ್ಳೆ ಭಾರಿ ಎಡ್ಡೆಡು ಪಾತ್ರೆ ತಂಬೋದು, ಏತ ಚಾರ್ಜ್ ಉಂಟು ಆತಿದೆ ನೋಡಿ ಅದೆಲ್ಲ ರೀತಿ ಮಾತಾಡ್ತಾರೆ. ಹಾಗೆ ಇನ್ನು ಅವರ ರಾಜಕೀಯ ಜೀವನ ಉತ್ತಮಕ್ಕೆ ಇರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ.